ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಿರುಗುಪ್ಪ ತಾಲೂಕಿನ ನಡೆದಂಥ ಭೂ ಒಡೆತನ ಯೋಜನೆ ಅಡಿಯಲ್ಲಿ ರಾಯಚೂರಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ವೀರನಗೌಡ ಮತ್ತು ಶಾಂತನಗೌಡ ಅನ್ನುವಂಥ ವ್ಯಕ್ತಿಗಳು, ಮಾಂತೇಶ್ ಇತರರು ಸೇರಿ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಯಾವುದೇ ಕಡತ ಇಲ್ಲದೇ ಸಿರುಗುಪ್ಪ ಭೂಮಿಯನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮತ್ತು ಕಾನೂನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಇವತ್ತು ಭೂಮಿ ತಗೊಳ್ಳುವಂಥ ವಿಧಾನ, ಜಿಲ್ಲಾಧಿಕಾರಿಗಳು ಆ ಭೂಮಿಗೆ ಅಧ್ಯಕ್ಷರಿರ್ತಾರೆ. ಆ ಭೂಮಿಯ ಅಧ್ಯಕ್ಷರಾದ ಪ್ರಕಟಣೆ ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದನ್ನು ಯಾರು ಭೂಮಿ ಕೊಡ್ತಾರೆ ಅವರಿಗೆ ಅವರು ಸಂಬಂಧಪಟ್ಟಂಥ 6 ದಾಖಲೆಗಳನ್ನು ಅವರು ತಗೋಬೇಕು. 6 ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಫಲಾನುಭವಿಗಳ ಪಟ್ಟಿಯನ್ನು ತರಬೇಕು. ನೋಡಿ, ಯಾವ ಫಲಾನುಭವಿಗಳ ಪಟ್ಟಿ ಇಲ್ಲ, ಸರ್ಕಾರದ ಯಾವುದೇ ಕಡತ ಇಲ್ಲ, ಸರ್ಕಾರದ ಯಾವುದೇ ಸೂಚನೆ ಇಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ಇಲ್ದೇ, ಸರ್ಕಾರದ ಆದೇಶ ಇಲ್ದೇ ಈ ರೀತಿ ಬಹಿರಂಗವಾಗಿ ಭ್ರಷ್ಟಾಚಾರಕ್ಕೆ ಕುಟುಂಬ ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಇವರನ್ನ ಕೂಡಲೇ ವಜಾ ಮಾಡಬೇಕು. ಸರ್ಕಾರ ಇದು ಗಂಭೀರವಾಗಿ ತಗೊಂಡು ಈ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ದಾರೆ ಇದನ್ನು ಸಮಗ್ರ ತನಿಖೆಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಕ್ಕುಗಳ ಜಂಟಿ ಸಮಿತಿ ಬಳ್ಳಾರಿ ಇವರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ವಿಷಯ ಇಷ್ಟೇ: ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಭೂ ರಹಿತ ಫಲಾನುಭವಿಗಳಿಗೆ ಭೂಮಿ ಹಂಚಿಕೆ ಮಾಡಬೇಕಂತೇಳಿ ಭೂ ಒಡೆತನ ಯೋಜನೆ ಇದೆ. ಈ ಯೋಜನೆ ಜಾರಿಗೆ ಬಂದು ಭಾಳ 4 ದಶಕಗಳು ಆಗಿದೆ. ಆದರೂ ಇವತ್ತೇನು ಅಲ್ಲಿ ಆಗ್ತಕ್ಕಂಥ ಒಂದು ಕರ್ಮಕಾಂಡವನ್ನು, ಭ್ರಷ್ಟಾಚಾರವನ್ನು ಬಯಲಿಗೆಳಬೇಕಂತೇಳಿ ಇವತ್ತು ನಾವೊಂದು ಮನವಿ ಪತ್ರ ಕೊಟ್ಟಿದ್ವಿ. ಈಗಾಗಲೇ ಈ ವಿಷಯ ಇದು ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಬಳ್ಳಾರಿ ಕಂಪ್ಲೀಟ್ ಕುರುಗೋಡು, ಸಿರುಗುಪ್ಪ, ಬಳ್ಳಾರಿ ಗ್ರಾಮಾಂತರ ಈ 5 ನಮ್ಮ ವ್ಯಾಪ್ತಿಯಲ್ಲಿ ಕೂಡ ಅನೇಕ ಭ್ರಷ್ಟಾಚಾರಗಳು ಆಗಿದೆ. ಕೇವಲ ಉದಾಹರಣೆಗೆ ಸಿರುಗುಪ್ಪ ಒಂದು ತಾಲೂಕು ತೆಗೆದುಕೊಂಡ್ರೆ ಅಲ್ಲಿ ಇದು ಯಥೇಚ್ಛವಾಗಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವನ್ನು ಬಯಲಿಗೆಳಬೇಕು ಮತ್ತು ಸೂಕ್ತ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈ ನಮ್ಮ ರಾಜ್ಯದಲ್ಲಿ ಏನಾದರೂ ನಿಗಮಗಳ ಮೇಲೆ ಲೋಕಾಯುಕ್ತ ದಾಳಿ ಆಗ್ತಾಯಿದೆ. ದಾಳಿ ಆದಾಗ ಅಧಿಕಾರಿಗಳದ್ದು ಎಲ್ಲವೂ ಕಡತಗಳು ಸಿಗ್ತವೆ ಮತ್ತು ಕಡತ ಇಲ್ಲದೆ ದಾಖಲೆಗಳು, ಪಾಸಾಗಿಗಳು ಸಿಗ್ತವೆ. ಆದರೂ ಲೋಕಾಯುಕ್ತಗಳು ದಾಳಿ ಒಳಗಾಗಿರ್ತಕ್ಕಂಥ ಅಧಿಕಾರಿಗಳು ಅದೇ ಚೇರಿಗೆ ಬಂದು ಕೊಡ್ತಿದ್ರೆ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಬೇಕು. ಮತ್ತು ಏನು ಸುಮಾರು ಈಗಾಗಲೇ ನನಗೆ ತಿಳಿದಂತೆ ಈಗ ಸುಮಾರು ರಾಜ್ಯದಲ್ಲಿ ಇಲ್ಲಿವರೆಗೆ ಒಂದು 40,000 ಎಕರೆ ಭೂ ಹಂಚಿಕೆ ಆಗಿದೆ. ಆ 40,000 ಭೂ ಹಂಚಿಕೆಯಲ್ಲಿ ಆಗಿರ್ತ ಫಲಾನುಭವಿಗಳು ಮತ್ತು ಸರಿಯಾದ ಫಲಾನುಭವಿಗಳ ಹಂಚಿಕೆ ಸಿಗಲಿ ಮತ್ತು ಸರಿಯಾದ ಅಲ್ಲದ ಫಲಾನುಭವಿಗಳಿಗೆ ಅದನ್ನು ಭೂಮಿ ವಾಪಸ್ ತಗೊಂಡು ಮತ್ತು ಸರಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು. ಅದೇ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಜಿಲ್ಲಾ ಅಧಿಕಾರಿಗಳು ಭೂ ಬ್ಯಾಂಕು ಅಧ್ಯಕ್ಷರಾಗಿರ್ತಾರೆ. ಅವರು ಇದ್ರ ಬಗ್ಗೆ ಸರಿಯಾದ ತನಿಖೆಯನ್ನು ಮಾಡಿ ಸರಿಯಾದ ತನಿಖೆ ಮಾಡಬೇಕು. ಈಗಾಗಲೇ ನಮ್ಮ ಕಣ್ಮುಂದೆ ಕೂಡ ನಮ್ಮ ಬಳ್ಳಾರಿ ತಾಲೂಕಿನ ಹಿತ್ತಿಮೂರಿನ ಗ್ರಾಮದಲ್ಲಿ ನೋಡ್ಬೋದು. ನಮಗೇನಲ್ಲಿ ಅಂಬೇಡ್ಕರ್ ನಿಗಮದಿಂದ ಪರಿಶಿಷ್ಟ ಪಂಗಡ ನಿಗಮದಿಂದ ಭೂ ಹಂಚಿಕೆ ಆಗಿದ್ರು ಕೂಡ ಅಲ್ಲಿ ಸಂಬಂಧ ಇರ್ತಕ್ಕಂಥ ವ್ಯಕ್ತಿಗಳು ಬಂದು ಇವತ್ತು ಅಲ್ಲಿರ್ತಕ್ಕಂಥ ಆ ಜನಾಂಗದ ಅವಿದ್ಯಾವಂತರಿಗೆ ಅವರಿಗೆ ಮೋಸ ಮಾಡಿ ಇವತ್ತು ಅವ್ರ ಹೆಸರಿಗೆ ಭೂ ಹಕ್ಕುಗಳನ್ನು ಪರಿವರ್ತನೆ ಮಾಡಿಕೊಂಡಿರ್ತಕ್ಕಂಥ ಘಟನೆಗಳು ಕಂಡುಬಂದಿದೆ. ಮತ್ತು ಇದು ಜಿಲ್ಲಾಧಿಕಾರಿಗಳ ಗಮನದಲ್ಲಿ ಕೂಡ ಇದೆ. ಇಂಥವು ಪ್ರಕರಣಗಳು ಇವತ್ತು ಭಾಳಷ್ಟು ಉಟ್ಕೊಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಅಧಿಕಾರಿಗಳ ಭ್ರಷ್ಟಾಚಾರ ಇರ್ಬೋದು, ಮತ್ತು ರಿಯಲ್ ಎಸ್ಟೇಟ್ನ ಇರ್ತಕ್ಕಂಥ ಅದು ಹೊಡ್ತಾ ಇರ್ಬೋದು, ಮತ್ತು ಬ್ರೋಕರಿಗಳು ಹೊಡ್ತಾ ಇರ್ಬೋದು, ಮತ್ತು ಇಲ್ಲಾಂದ್ರಿಗಿನ ಅಧಿಕಾರಿಗಳು ಅದಕ್ಷತೆಯಲ್ಲಿ ಕಂಡು ಬರ್ತಕ್ಕಂಥ ವಿಚಾರ ಕಾಣ್ಬೋದು. ಒಟ್ಟಾರೆಯಾಗಿ ಅನ್ಯಾಯ ಆಗದೆ ಯಾರಂದರೆ ಬಡವರಿಗೆ, ಬಡ ಫಲಾನುಭವಿಗಳು ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಅನ್ಯಾಯ ಆಗ್ತದೆ. ಇದೆಲ್ಲವುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಒಂದು ತನಿಖೆಗೆ ಆದೇಶ ಮಾಡಿ ಮತ್ತು ಸೂಕ್ತ ಫಲಾನುಭವಿಗಳಿಗೆ ಮತ್ತು ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈ ನಿಗಮಗಳು ಇವತ್ತು ಭ್ರಷ್ಟಾಚಾರದ ರೂಪಗಳಂತಾಗಿದೆ. ಇವುಗಳ ಮೇಲೆ ಸರ್ಕಾರ ದೊಡ್ಡ ಮಟ್ಟದ ಒಂದು ನಿಗಾವನ್ನು ಇರಿಸಬೇಕಾಗುತ್ತೆ. ಈ ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಸೂಕ್ಷ್ಮ ಅಲೆಮಾರಿಗಳಂತ ಏನು ಜನಾಂಗಗಳಿವೆ,
ಅವುಗಳಿಗೆ ಭೂಮಿಗಳನ್ನು ಹಂಚಿಕೆ ಮಾಡುವ ವಿಷಯದಲ್ಲಿ ಭೂ ಮಾಲೀಕರ ಒಪ್ಪಿಗೆ ಪತ್ರನೇ ಇಲ್ದಾನೆ ಅವರ ಲೀಸ್ಟ್ ಮಾಡ್ತಾರೆ. ಲೀಸ್ಟ್ ಮಾಡಿ ಇವರು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಡೀಲಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಒಂದು 15 ಲಕ್ಷ 20 ಲಕ್ಷ ಮಾತಾಡ್ಕೊಂಡು ಆ ಜಮೀನನ್ನ ಒಬ್ಬರಿಗೆ ಇವರೇ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿ ಮತ್ತೆ ಅದೇ ಜಮೀನನ್ನ ಮತ್ತೆ ಇನ್ನೊಬ್ಬರಿಗೆ ಮಾರಾಟ ಮಾಡುವಂತ ಇಂಥ ಬಹಳ ಕಾನೂನು ಬಾಹಿರವಾದಂಥ ಕೃತ್ಯಗಳು ಈ ನಿಗಮ ಮಂಡಳಿಗಳಿಂದ ಈ ಶೋಷಿತ ಸಮುದಾಯಗಳು ಏನಾದರೂ ಉದ್ಧಾರ ಆಗ್ತಾ ಇವೆ ಅಂತಂದು ಸರ್ಕಾರ ಭಾವಿಸಿದ್ರೆ ಅದು ಬಹಳ ದೊಡ್ಡ ತಪ್ಪು ನನ್ನ ಪ್ರಕಾರ. ಯಾಕಂದ್ರೆ ಇದು ಮಧ್ಯವರ್ತಿಗಳು ದಲ್ಲಾಳಿಗಳು ಸುತ್ತಮುತ್ತ ಇರೋರು ದುಂಡುಗಾಗಾಕ ಅಂದ್ರೆ ಅವರು ಬಲಿಷ್ಠರಾಗೋದಕ್ಕೆ ಆರ್ಥಿಕವಾಗಿ ಇದು ಸಾಧಿಸಕ್ಕಾಗಿ ಈ ನಿಗಮಗಳ ಕೆಲಸ ಮಾಡ್ತಾ ಇವೆ. ಆಗಲಿ ನಿಜವಾದ ಕಟ್ಟಕಡೆಯ ವ್ಯಕ್ತಿಗೆ ನಿಗಮ ಮಂಡಳಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಗ್ತಾ ಇಲ್ಲ ಅಂತೇಳಿ ನಾವು ಇವತ್ತು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ದಲಿತ ಒಕ್ಕೂಟಗಳ ಸಂಘದಿಂದ ಒಂದು ಮನವಿ ಪತ್ರವನ್ನು ಅರ್ಪಿಸಿದ್ದೀವಿ. ಸರ್ಕಾರ ಇದನ್ನು ಸಂಪೂರ್ಣವಾಗಿ ಸಮಗ್ರ ತನಿಖೆ ನಡೆಸಬೇಕು. ಆಮೇಲೆ ಈ ನಿಗಮಗಳೇನಿವೆಯಲ್ಲ ಈ ನಿಗಮಗಳೆಲ್ಲವನ್ನೂ ಪ್ರಕ್ಷಾಳನ ಮಾಡಬೇಕು. ಮಾಡಿ ಹೊಸ ನಿಯಮಗಳ ಮುಖಾಂತರ ನಿಗಮಗಳನ್ನು ಮರುರಚನೆ ಮಾಡುವಂಥ ಕೆಲಸ ಆಗಬೇಕಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.